ನಮಸ್ಕಾರ ಎಲ್ಲರಿಗೂ. ತರಗತಿ 27ಕ್ಕೆ ಸ್ವಾಗತ. ನಾವು ಹಾಕುವಂತಹ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಸಾಧ್ಯ ಆಗುವಂಥವರು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಕಷ್ಟ ಆಗುವಂಥವರು ನಿಮ್ಗೆ ಅನುಕೂಲ ಇರುವಂತಹ ಆಸನದಲ್ಲಿ ಕೂತ್ಕೊಳ್ಳಿ. ಮೊದಲಿಗೆ ನಿಮ್ಮ ಎರಡೂ ಕೈಗಳಲ್ಲಿ ಜ್ಞಾನ ಮುದ್ರೆಯನ್ನು ಇಟ್ಕೊಳ್ಳಿ. ನಿಮ್ಮ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಬೇಕು. ಮೊದಲಿಗೆ ಮುಖದ ಸ್ನಾಯುಗಳನ್ನು ವಿಶ್ರಾಂತಗೊಳಿಸಿ ಹಾಗೆ ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸಿ ಹಾಗೆ ನಿಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಿನ ಹರಿದಾಟದ ಮೇಲೆ ಕೇಂದ್ರೀಕರಿಸಿ. ಅತ್ಯಂತ ಜಾಗೃತಿಯಿಂದ ಉಸಿರಾಟವನ್ನು ನಿಧಾನ ಹಾಗೂ ದೀರ್ಘವಾಗಿ ಮಾಡಲು ಪ್ರಯತ್ನಿಸಿ. ಈಗ 3 ಬಾರಿ ಓಂಕಾರವನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಸಂಪೂರ್ಣವಾಗಿ ಉಸಿರನ್ನು ಹೊರಹಾಕಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಪೂರಕ ಪೂರಕ ಓಂಕಾರದ ತರಂಗಗಳನ್ನು ಆಸ್ವಾದಿಸಿ. ಹಾಗೆ ನಿಧಾನವಾಗಿ ಬೆನ್ನಿನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡಿದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿ ಎದೆ ಭಾಗವನ್ನು ವಿಶಾಲಗೊಳಿಸಿ. ಹಾಗೆ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ ಭೂತಾಯಿಗೆ ನಮನವನ್ನು ಸಲ್ಲಿಸಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಹಾಗೆ ಕೈಗಳನ್ನು ಮುಂದಕ್ಕೆ ತನ್ನಿ. ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿಯಾಗಲಿ. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ಕೈಗಳನ್ನು ಮುಂದಕ್ಕೆ ತಂದು ಹಸ್ತದರ್ಶನ. ಹಾಗೆ ಹಸ್ತಗಳನ್ನು ನೋಡಿ ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ಕಾಲುಗಳನ್ನು ಮುಂದಕ್ಕೆ ಚಾಚಿ. ಹಾಗೆ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಇವತ್ತು ಸಹ ಕಳೆದ ತರಗತಿಯಲ್ಲಿ ಮಾಡಿರುವಂತಹ ಅಭ್ಯಾಸವನ್ನೇ ಮಾಡೋಣ. ಇದು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಲೂ ಸಹ ಕರಿತೀವಿ. ಇದರಲ್ಲಿ ಆದಷ್ಟು ದೀರ್ಘವಾಗಿ ಉಸಿರಾಟವನ್ನು ಮಾಡುವಂತಹ ಅಭ್ಯಾಸವನ್ನು ಮಾಡ್ತಾ ಇರ್ತೀವಿ. ಯಾರಿಗಾದ್ರೂ ಇದ್ರ ಬಗ್ಗೆ ವಿಶ್ಲೇಷಣೆ ಸರಿಯಾಗಿ ಗೊತ್ತಿಲ್ಲ ಅಥವಾ ಇನ್ನೊಮ್ಮೆ ಕೇಳಬೇಕು ಅಂತ ಅನಿಸಿದ್ರೆ ತರಗತಿ 26ನಲ್ಲಿ ಮಾಡಿರುವಂತಹ ಪ್ರಾಣಾಯಾಮದ ವಿಶ್ಲೇಷಣೆಯನ್ನು ಒಮ್ಮೆ ನೋಡಿಕೊಂಡು ಆನಂತರ ಅಭ್ಯಾಸಕ್ಕೆ ಮುಂದುವರಿಬೋದು. ಒಟ್ಟು 8 ಅಂಕೆಯಲ್ಲಿ ಅಭ್ಯಾಸವನ್ನು ಮಾಡೋಣ.
ಅಂದರೆ 8 ಅಂಕಿಗಳು ಉಸಿರನ್ನು ತಗೊಳ್ಳೋದಕ್ಕೆ ಮತ್ತು 8 ಅಂಕಿಗಳು ಉಸಿರನ್ನು ಹೊರಗಡೆ ಹಾಕೋದಕ್ಕೆ. ಕಳೆದ ತರಗತಿಯಲ್ಲಿ 5 ಬಾರಿ ಅಭ್ಯಾಸ ಮಾಡಿದ್ವಿ. ಇವತ್ತು 10 ಬಾರಿ ಅಭ್ಯಾಸವನ್ನು ಮಾಡುವ. ಮೊದಲಿಗೆ 2 ಕೈಗಳಲ್ಲಿ ಜ್ಞಾನ ಮುದ್ರೆಯನ್ನು ಇಟ್ಕೊಳ್ಳಿ. ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಬೇಕು. ಅನುಲೋಮ ವಿಲೋಮ ಪ್ರಾಣಾಯಾಮ 10-10 ಅನುಪಾತದಲ್ಲಿ ಅಭ್ಯಾಸ ಮಾಡೋಣ. ಮೊದಲಿಗೆ ಸಂಪೂರ್ಣವಾಗಿ ಉಸಿರನ್ನು ಹೊರ ಹಾಕಿ ಪೂರಕ 1 2 3 4 5 6 7 8 ರೇಚಕ 1 2 3 4 5 6 7 8 ಪೂರಕ 1 2 3 4 5 6 7 8 ರೇಚಕ 1 2 3 4 5 6 7 8 ಪೂರಕ 1 2 3 4 5 6 7 8 ರೇಚಕ 1 2 3 4 5 6 7 8 4 ಪೂರಕ 1 2 3 4 5 6 7 8 ರೇಚಕ 1 2 3 4 5 6 7 8 5 ಪೂರಕ 1 2 3 4 5 6 7 8 ರೇಚಕ 1 2 3 4 5 6 7 8 6 ಪೂರಕ 1 2 3 4 5 6 7 8 ರೇಚಕ 1 2 3 4 5 6 7 8 ಪೂರಕ 1 2 3 4 5 6 7 8 ರೇಚಕ 1 2 3 4 5 6 7 8 8 ಪೂರಕ 1 2 3 4 5 6 7 8 ರೇಚಕ 1 2 3 4 5 6 7 8 9 ಪೂರಕ 1 2 3 4 5 6 7 8 ರೇಚಕ 1 2 3 4 5 6 7 8 10 ಪೂರಕ 1 2 3 4 5 6 7 8 ರೇಚಕ 1 2 3 4 5 6 7 8 ಈಗ ಮತ್ತೆ ಕೈಗಳಲ್ಲಿ ಜ್ಞಾನ ಮುದ್ರೆ ಇಟ್ಕೊಂಡು ಸಾಧಾರಣ ಉಸಿರಾಟವನ್ನು ಮುಂದುವರಿಸಿ. ಉಸಿರಿನ ಮೇಲೆ ಆಗಿರುವಂತಹ ಬದಲಾವಣೆಗಳನ್ನು ಗಮನಿಸಿ. ಮನಸ್ಸಿನ ಮೇಲೆ ಆಗಿರುವಂತಹ ಪರಿಣಾಮಗಳನ್ನು ಗಮನಿಸಿ. ಹಾಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಅನಂತರ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ.
ಪಾಮಿಂಗ್. ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿಯಾಗಲಿ. ಹಾಗೆ ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ತಂದು ಹಸ್ತದರ್ಶನ. ಹಸ್ತಗಳನ್ನು ನೋಡಿ. ಮತ್ತು ನಿಧಾನವಾಗಿ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ಕಾಲುಗಳನ್ನು ಅಲುಗಾಡಿಸಿ. ಶಿಥಿಲೀಕರಣ ವ್ಯಾಯಾಮ. ಕಾಲುಗಳನ್ನು ಕೂಡಿಸಿ ಪಾದಾಂಗುಲಿ ಚಾಲನೆ. 1 2 3 4 5 6 7 8 9 10. ಪಾದಚಾಲನೆ 1 2 3 4 5 6 7 8 9 10. ಪಾದಭ್ರಮಣ 1 2 3 4 5 6 7 8. ವಿರುದ್ಧ ದಿಕ್ಕಿನಲ್ಲಿ 1 2 3 4 5 6 7 8. ಹಾಗೆ ಬಲಗಾಲನ್ನ ಮಡಚಿಕೊಳ್ಳಿ. ನಿಮ್ಮ ಎಡಗೈಯಿಂದ ಬಲಗಾಲನ್ನ ಹಿಡ್ಕೊಳ್ಳಿ. ಹಿಮ್ಮಡಿಯನ್ನು ತೊಡೆ ಭಾಗದ ಮೇಲೆ ಇಟ್ಕೊಳ್ಬೇಕು. ಬಲಹಸ್ತ ಬಲಮಂಡಿಯ ಮೇಲೆ. 1 ಕಾಲನ್ನ ಕೆಳಗೆ ತಳ್ಳಿ, 2 ಮೇಲಕ್ಕೆ, 3 4 5 6 7 8 9 10. ಹಾಗೆ ಕೆಳಗೆ ತಳ್ಳಬೇಕು. ಸ್ಥಿತಿಯಲ್ಲಿರಿ. 1 2 3 4 5. ಬಲಗಾಲನ ಮುಂದಕ್ಕೆ. ಹಾಗೆ ಎಡಗಾಲನ್ನ ಮಡಚಿಕೊಳ್ಳಿ. ಕಾಲನ್ನ ಸಾಧ್ಯದಷ್ಟು ಮೇಲಕ್ಕೆ. 1 ಕಾಲನ್ನ ಕೆಳಗೆ ತಳ್ಳಬೇಕು. 2 3 4 5 6 7 8 9 10. ಮತ್ತೆ ಕಾಲನ್ನ ಕೆಳಕ್ಕೆ. 1 2 3 4 5. ಎಡಗಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಮತ್ತೆ ಬಲಗಾಲನ್ನ ಮಡಚಿ 2 ಕೈಗಳಿಂದ ಬಲಗಾಲನ್ನ ಹಿಡ್ಕೊಳ್ಳಿ. ಪಕ್ಕಕ್ಕೆ. 1 2 3 4 5. ಕಾಲಿನಷ್ಟು ಮೇಲಕ್ಕೆ. 6 7 8 9 10. ಹಾಗೆ ಬಲಗಾಲನ ಮುಂದಕ್ಕೆ ಚಾಚಿ ಎಡಗಾಲನ್ನ ಮಡಚಿಕೊಳ್ಳಿ. 1 2 3 4 5. ಇನ್ನಷ್ಟು ಮೇಲಕ್ಕೆ. 6 7 8 9 10. ಹಾಗೆ ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ನಿಧಾನವಾಗಿ 2 ಕಾಲುಗಳನ್ನು ಮಡಚಿ ಪಾದಗಳನ್ನು ಪರಸ್ಪರ ಒತ್ತಬೇಕು. ಕಾಲುಗಳನ್ನು ಸಾಧ್ಯದಷ್ಟು ಹಿಂದಕ್ಕೆ ಇಟ್ಕೊಳ್ಬೇಕು. ಹಸ್ತಬಂಧ ಮಾಡಿಕೊಂಡು ಕಾಲು ಬೆರಳುಗಳನ್ನು ಹಿಡ್ಕೊಳ್ಳಿ. 1 2 3 4 5 6 7 8 9 10. ಕಾಲುಗಳನ್ನು ಇನ್ನಷ್ಟು ಹಿಂದಕ್ಕೆ. ಮತ್ತೆ ಬೆನ್ನನ್ನು ನೇರ ಮಾಡಿಕೊಳ್ಳಿ. ತೊಡೆ ಭಾಗವನ್ನು ಕೆಳಗೆ ತಳ್ಳಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ. ಹಾಗೆ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ. ಸಾಧ್ಯ ಆದರೆ ಹಣೆಯನ್ನು ಕಾಲಿನ ಬೆರಳುಗಳಿಗೆ ತಾಗಿಸೋ ಪ್ರಯತ್ನ ಮಾಡಿ. ಇನ್ನೂ ಸಾಧ್ಯ ಆಗುತ್ತೆ ಅಂದರೆ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ. ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲಕ್ಕೆ ಬನ್ನಿ. ಅನಂತರ ನಿಧಾನವಾಗಿ ನಿಮ್ಮ ಎಡಗಾಲನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಬಲಪಾದವನ್ನು ಎಡತೊಡೆಯ ಭಾಗಕ್ಕೆ ಒತ್ತಿ ನಿಮ್ಮ ಎಡಹಸ್ತವನ್ನು ಬಲಮಂಡಿಯ ಮೇಲೆ, ಬಲಹಸ್ತವನ್ನು ಬೆನ್ನ ಹಿಂದೆ, ಸೊಂಟವನ್ನು ಬಲಪಕ್ಕಕ್ಕೆ ತಿರುಗಿಸಿ ಕುತ್ತಿಗೆ ಹಿಂದೆ ತಿರುಗಿಸ್ಕೊಂಡು ಸಾಧಾರಣ ಉಸಿರಾಟ. 1 2 3 4 5. ಉಸಿರನ್ನು ತಗೊಳ್ತಾ ಕೈಗಳನ್ನು ಮುಂದಕ್ಕೆ, ಉಸಿರನ್ನು ಹೊರ ಹಾಕುತ್ತಾ ಕೈಯನ್ನು ಕೆಳಗಡೆ ಇಳಿಸಿ. ಬಲಗಾಲನ ಮುಂದಕ್ಕೆ. ಹಾಗೆ ಎಡಗಾಲನ್ನ ಮಡಚಿಕೊಳ್ಳಿ. ಸಾಧ್ಯದಷ್ಟು ಕಾಲನ್ನ ಹಿಂದಕ್ಕೆ. ಬಲಹಸ್ತ ಎಡಮಂಡಿಯ ಮೇಲೆ, ಸೊಂಟವನ್ನು ಎಡಪಕ್ಕಕ್ಕೆ ತಿರುಗಿಸಿ. 1 2 3 4 5. ಮತ್ತೆ 2 ಕೈಗಳನ್ನು ಮುಂದಕ್ಕೆ ಚಾಚಿ ಕೈಗಳನ್ನು ಕೆಳಗೆ ಇಳಿಸ್ಕೊಂಡು ನಿಧಾನವಾಗಿ ಮೇಲಕ್ಕೆ ಬನ್ನಿ.
ಮೊದಲಿಗೆ ನಿಲ್ಲುವ ಸ್ಥಿತಿಗೆ ಬನ್ನಿ. ಈಗ ಕಾಲುಗಳ ಮಧ್ಯೆ 1 ಅಡಿಗಳ ನಂತರ ನಿಮ್ಮ ಕೈಗಳನ್ನು ಹಸ್ತಬಂಧ ಮಾಡಿಕೊಂಡು 2 ಕೈಗಳನ್ನು ಮೇಲಕ್ಕೆ ಚಾಚಿ ಸಾಧ್ಯ ಆದರೆ ಹಿಂಬಡಿಗಳನ್ನು ಮೇಲಕ್ಕೆತ್ತಿ ಸ್ಥಿತಿಯಲ್ಲಿರಿ. 1 2 3 4 5 ದೇಹ ಮೇಲೆ ಚಾಚ್ತಾ ಇರಬೇಕು. 6 7 8 9 10 ಹಿಂಬಡಿಗಳನ್ನು ಕೆರಳಿಸಿ ಕೈಗಳ ಹಾಗೆ ಇರಲಿ. ಈಗ ನಿಮ್ಮ ದೇಹದ ಭಾರವನ್ನು ಎಡಗಾಲ ಮೇಲೆ ಹಾಕ್ಕೊಂಡು ಹಾಗೆ ಬಲಪಕ್ಕಕ್ಕೆ ಬಾಗಿ 1 2 3 4 5 ಹಾಗೆ ಸಾಧಾರಣ ಸ್ಥಿತಿಗೆ. ಹಾಗೆ ಇನ್ನೊಂದು ಪಕ್ಕಕ್ಕೆ ಬಾಗಿ 1 2 3 4 5 ಸಾಧಾರಣ ಸ್ಥಿತಿಗೆ. ಹಾಗೆ ಬಲಪಕ್ಕಕ್ಕೆ ತಿರುಗಿಸಿ 1 2 3 4 5 ಹಾಗೆ ನಿಧಾನವಾಗಿ ಇನ್ನೊಂದು ಪಕ್ಕಕ್ಕೆ 1 2 3 4 5 ಹಾಗೆ ನಿಧಾನವಾಗಿ ಸೊಂಟದ ಮೇಲೆ ಹಸ್ತಗಳನ್ನು ಊರಿ ಸಾಧ್ಯ ಆದರೆ ಹೆಬ್ಬೆರಳುಗಳನ್ನು ಒಂದಕ್ಕೊಂದು ತಾಗಿಸ್ಕೊಳ್ಳಿ. ಉಸಿರನ್ನು ತಗೊಳ್ತಾ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ಳಿ ಎದೆ ಭಾಗವನ್ನು ವಿಶಾಲಗೊಳಿಸಿಕೊಂಡು ಕುತ್ತಿಗೆ ಹಿಂದೆ ಹಾಕಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 ಹಾಗೆ ಮೇಲೆ ಬಂದು ಮಂಡಿಯ ಮೇಲೆ ಹಸ್ತಗಳು ಕುತ್ತಿಗೆಯನ್ನು ಬಾಗಿಸ್ಕೊಳ್ಳಿ. ಸೊಂಟದ ಭಾಗವನ್ನು ವಿಶ್ರಾಂತಗೊಳಿಸಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದಕ್ಕೆ ಸೊಂಟವನ್ನು ತಿರುಚುವ ಅಭ್ಯಾಸ. 1 2 3 4 5 6 7 8 9 10 ಈಗ ಕೈ ಬೆರಳುಗಳನ್ನು ಭುಜಗಳ ಮೇಲಿಡಿ. ಭುಜಗಳ ವ್ಯಾಯಾಮ. 1 2 3 4 5 ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5 2 ಕೈಗಳನ್ನು ಮುಂದಕ್ಕೆ ಚಾಚಿ ಮುಷ್ಟಿಯನ್ನು ಕಟ್ಟಿ ಮಣಿಕಟ್ಟಿನ ವ್ಯಾಯಾಮ. 1 2 3 4 5 ವಿರುದ್ಧ ದಿಕ್ಕಿನಲ್ಲಿ 1 2 3 4 5 ಕೈ ಬೆರಳಿನ ವ್ಯಾಯಾಮ. 1 2 3 4 5 6 7 8 9 10 ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಕುತ್ತಿಗೆಯ ವ್ಯಾಯಾಮ. ಕತ್ತನ್ನು ಬಾಗಿಸ್ಕೊಳ್ಳಿ. 1 ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿ 2 ಉಸಿರನ್ನು ಹೊರ ಹಾಕುತ್ತಾ ಕುತ್ತಿಗೆಯನ್ನು ಬಾಗಿಸ್ಕೊಳ್ಳಿ. 3 4 5 6 7 8 9 10 ಹಾಗೆ ಕತ್ತನ ಸಾಧಾರಣ ಸ್ಥಿತಿಗೆ ಪಕ್ಕಕ್ಕೆ. 1 ಕತ್ತನ ಬಲ ಪಕ್ಕಕ್ಕೆ ತಿರುಗಿಸಿ. 2 ಹಾಯಿ ಕತ್ತನ ಎಡ ಪಕ್ಕಕ್ಕೆ. 3 4 5 6 7 8 9 10 ಹಾಗೆ ಕತ್ತನ ಸಾಧಾರಣ ಸ್ಥಿತಿಗೆ. 2 ಕಾಲುಗಳಿಗೆ ಚಲನೆಯನ್ನು ಕೊಡಿ. ಕಾಲುಗಳನ್ನು ಜಾಡಿಸಿ ಓಡುವ ಅಭ್ಯಾಸ. ಮೊದಲಿಗೆ ಕಾಲು ಬೆರಳುಗಳ ಮೇಲೆ ಓಡಬೇಕು. 1 2 3 4 5 ಕೈಗಳನ್ನು ಬುದ್ಧ ಸಮಾಂತರವಾಗಿ. 6 7 8 9 10 ಕೈಗಳ ಮೇಲಕ್ಕೆ. 11 12 13 14 15 ಕೈಗಳನ್ನು ಕೆಳಗಿಳಿಸಿ ಇನ್ನಷ್ಟು ಬಿರುಸಾಗಿ ಓಡಿ. 1 2 3 4 5 6 7 8 9 10 ಮುಂದೆ ಬಾಗಿ ಇನ್ನಷ್ಟು ಬಿರುಸಾಗಿ. 11 12 13 14 15 16 17 18 19 20 ನಿಧಾನ. 1 2 3
4 5 ಸೊಂಟದ ನೇರಕ್ಕೆ ನಿಮ್ಮ ಹಸ್ತಗಳನ್ನು ಇಟ್ಕೊಳ್ಳಿ. ಈಗ ತೊಡೆಯ ಭಾಗವನ್ನು ನಿಮ್ಮ ಹಸ್ತಗಳಿಗೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಬೇಕು. 1 2 3 4 5 6 7 8 9 10. ಮತ್ತೆ ನಿಧಾನವಾಗಿ 1 2 3 4 5 ಹಸ್ತಗಳನ್ನು ಪೃಷ್ಠಭಾಗದ ಮೇಲೆ ಹಿಮ್ಮಡಿಗಳನ್ನು ಹಸ್ತಗಳಿಗೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಬೇಕು. 1 2 3 4 5 6 7 8 9 10. ನಿಧಾನ. 1 2 3 4 5 ಪಕ್ಕಕ್ಕೆ. 1 2 3 4 5 6 7 8 9 10. ನಿಧಾನ. 1 2 3 4 5. ಮುಖದವತಿ. ಕಾಲಿನ ಮಧ್ಯೆ 2.5 ಅಡಿಗಳ ಅಂತರ. ಮಂಡಿಯ ಮೇಲೆ ಹಸ್ತಗಳು, ಕತ್ತನ್ನು ಚಾಚಿ ಮೂಗಿಂದ ಉಸಿರು ತಗೊಳ್ಬೇಕು, ಬಾಯಿಂದ ಬಿರುಸಾಗಿ ಹೊರಗಡೆ ಹಾಕಬೇಕು. 10 ಬಾರಿ ಅಭ್ಯಾಸ ಮಾಡೋಣ. ಶುರು ಮಾಡಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಶಿಥಿಲ ತಾಡಾಸನ. ಕಾಲುಗಳ ಮಧ್ಯೆ 1 ಅಡಿಗಳ ಅಂತರ. ಕೈಗಳನ್ನು ಹಗುರ ಮಾಡಿ ಕಣ್ಣನ್ನು ಮುಚ್ಚಿ ಸಾಧಾರಣ ಉಸಿರಾಟ. ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಈಗ ಮುಂದಿನ ಅಭ್ಯಾಸವನ್ನು ನೋಡಿಕೊಳ್ಳಿ. ಈಗ ಮಾಡುವಂತಹ ಮುಂದಿನ ಅಭ್ಯಾಸದಲ್ಲಿ ಇದರಲ್ಲಿ ನಾವು ಏಕಪಾದಾಸನ ಸ್ಥಿತಿಗೆ ಬರ್ತೀವಿ. ಏಕಪಾದಾಸನ ಸ್ಥಿತಿ ಅಂದರೆ ನೋಡಿ, ಮಂಡಿಗಳನ್ನೆಲ್ಲ ಕೂರ್ಕೊಂಡು ನಿಮ್ಮ ಹಸ್ತದ ಪಕ್ಕಕ್ಕೆ ನಿಮ್ಮ ಪಾದವನ್ನು ಊರಬೇಕು. ಅನಂತರ ಮಂಡಿಯನ್ನು ಮೇಲೆ ಕೆತ್ತಬೇಕು. ಈಗ ಕಾಲುಗಳನ್ನು ಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ತಾ ಹೋಗಬೇಕು. ಮೊದಲನೇ ಸ್ಥಿತಿ ಇಲ್ಲಿರ್ತಲ್ಲ, ಹಾಗೆ ಮೇಲಕ್ಕೆ ಹಾರಿ ಕಾಲು ಬದಲಾವಣೆ ಮಾಡಬೇಕು. 1 2 ಈ ಥರ ಅಭ್ಯಾಸ ಮಾಡ್ತೀವಿ. ಮತ್ತು ಕೈಗಳ ಮಧ್ಯೆ ಒಳಗಡೆ ಕಾಲು ಬರೋದಿಲ್ಲ ನೋಡಿ, ಹಿಂಗೆ ಬರೋದಿಲ್ಲ. ಈ ಅಭ್ಯಾಸದಲ್ಲಿ ಕಾಲು ಹೊರಗಡೆ ಇರುತ್ತೆ. ಇಲ್ಲಿ ಇದು ನೋಡಿಕೊಂಡು ಕಾಲನ್ನು ಚಾಚ್ಕೊಂಡು ಹಾಗೆ ಕಾಲುಗಳ ಸ್ಥಿತಿ ಬದಲಾವಣೆ ಮಾಡ್ಕೊಳ್ತಾ ಬರಬೇಕು. ಒಟ್ಟು 20 ಬಾರಿ ಅಭ್ಯಾಸ ಮಾಡೋಣ. ಮತ್ತು ಯಾರಿಗಾದ್ರೂ ಭುಜದ ನೋವು ಈ ಥರದ್ದೇನಾದರೂ ಸಮಸ್ಯೆಗಳಿತ್ತು ಅಂದರೆ ತುಂಬ ಒತ್ತಡ ತಗೊಳ್ಳೋದು ಬೇಡ. ಹುಷಾರಾಗಿ ನೋಡಿಕೊಂಡು ಅಭ್ಯಾಸವನ್ನು ಮಾಡಿ. ಮತ್ತು ಕಣಕಾಲು ನೋವು, ಹಿಂಬಡಿ ನೋವು ಎಲ್ಲ ಇದ್ದಾಗ ಹುಷಾರಾಗಿ ಅಭ್ಯಾಸ ಮಾಡಿ. ತುಂಬ ಕಷ್ಟ ಆದರೆ ಈ ಅಭ್ಯಾಸವನ್ನು ಬೇಕಂದರೆ ಬಿಟ್ಟು ಮುಂದಿನ ಅಭ್ಯಾಸಕ್ಕೆ ಹೋಗ್ಬೋದು. ಸ್ಥಿತಿಗೋಣ. ಮೊದಲಿಗೆ ಹಸ್ತಗಳನ್ನು ಭುಜ ಸಮಾಂತರ ಇಟ್ಕೊಳ್ಳಿ. ನಿಮ್ಮ ಬಲಗಾಲನ್ನು ಹಸ್ತದ ಪಕ್ಕ ಆಗ್ಲೂ ಸ್ವಲ್ಪ ಹಿಂದೆ ಇಟ್ಕೊಂಡು ಬೇಕಂದ್ರೆ ಅಭ್ಯಾಸ ಮಾಡ್ಬೋದು. ಆದಷ್ಟು ಹಸ್ತ ಮತ್ತು ಪಾದ ಪಕ್ಕ ಇಡೋದಕ್ಕೆ ಪ್ರಯತ್ನ ಮಾಡಿ. ಅನಂತರ ಮಂಡಿಯನ್ನು ಮೇಲೆ ಕೆತ್ಕೊಳ್ಳಿ. ಶುರು ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ನಿಮಗೆ ಅನುಕೂಲ ಇರೋ ಆಸನದಲ್ಲಿ ಕೂತ್ಕೊಂಡು ಕಾಲುಗಳು, ಭುಜಗಳು ಮತ್ತು ಕೈಗಳನ್ನು ವಿಶ್ರಾಂತಗೊಳಿಸ್ಕೊಳ್ಳಿ.
ಉಸಿರಾಟದ ಮೇಲೆ ಗಮನ ಹರಿಸಿ. ಹಾಗೆ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ಹಾಗೆ ಕಣ್ಣುಗಳನ್ನು ಬಿಡಿ. ಹಾಗೆ ಮುಂದಿನ ಅಭ್ಯಾಸವನ್ನು ಒಮ್ಮೆ ನೋಡಿಕೊಳ್ಳಿ. ಈ ಅಭ್ಯಾಸದಲ್ಲಿ ಹೊಟ್ಟೆ ಮೇಲೆ ಮಲ್ಕೊಳ್ಬೇಕು. ಈ ಅಭ್ಯಾಸದ ಹೆಸರು ಬಂದು ದಂಡ ಜೋರ್ ಅಂತ. ಮೊದಲು ಹೊಟ್ಟೆ ಮೇಲೆ ಮಲ್ಕೊಂಡು ಕಾಲುಗಳ ಮಧ್ಯೆ ಸ್ವಲ್ಪ ಅಂತರ ಇರುತ್ತೆ. ಒಂದು ಪಾದದಷ್ಟು ಅಂತರವನ್ನು ಕಾಲುಗಳ ಮಧ್ಯೆ ಇಟ್ಕೊಳ್ಬೇಕು. ಕಾಲನ್ನ ಒಳಗೆ ತಿರುಗಿಸ್ಕೊಂಡು ಇಟ್ಕೊಳ್ತೀವಿ. ಪಾದಗಳನ್ನು ಒಳಗೆ ತಿರುಗಿಸ್ಕೊಂಡು ಇಟ್ಕೊಳ್ತೀವಿ. ಅನಂತರ ನಿಮ್ಮ ಎದೆ ಭಾಗದ ಪಕ್ಕ ಹಸ್ತ ಇಟ್ಕೊಳ್ತೀವಿ. ಸಾಧ್ಯ ಆಗುವಂಥವರು ಎದೆ ಭಾಗ ಮತ್ತು ಹೊಕ್ಕಳಿನ ಭಾಗ ಮಧ್ಯಭಾಗದಲ್ಲಿ ಹಸ್ತವನ್ನು ಇರಬೇಕು. ಪೂರ್ತಿ ಎದೆ ಭಾಗನೂ ಅಲ್ಲ, ಹೊಕ್ಕಳಿನ ನೇರಕ್ಕೂ ಅಲ್ಲ, ಎರಡರ ಮಧ್ಯಭಾಗದಲ್ಲಿ ಹಸ್ತವನ್ನು ಊರ್ಕೊಳ್ಬೇಕಾಗಿರುತ್ತೆ. ಅನಂತರ ಆದಷ್ಟು ನಿಮ್ಮ ಮೊಳಕೈಗಳು ನಿಮ್ಮ ದೇಹದ ಕಡೆ ಇರಬೇಕು. ಈ ಥರ ಹೊರಗಡೆ ಹೋಗಬಾರ್ದು. ದೇಹದ ಕಡೆ ಇಟ್ಕೊಂಡು ನಿಧಾನವಾಗಿ ಹಸ್ತವನ್ನು ನೆಲಕ್ಕೆ ಊರ್ಕೊಳ್ತಾ ನಿಧಾನವಾಗಿ ಹೊಕ್ಕಳಿನ ಭಾಗದವರೆಗೂ ನಿಮ್ಮ ಎದೆ ಭಾಗ ಮೇಲೆ ಕೆತ್ತಬೇಕು, ಮತ್ತೆ ಕೆಳಗಡೆ ಇಳಿಸ್ಬೇಕು. ಮೇಲೆ ಕೆತ್ತೋದು, ಕೆಳಗಡೆ ಇಳಿಸೋದು, ಮೇಲೆ ಕೆತ್ತೋದು, ಕೆಳಗಡೆ ಇಳಿಸೋದು. ಈ ರೀತಿ ಅಭ್ಯಾಸವನ್ನು ಮಾಡಬೇಕು. ಒಟ್ಟು 20 ಬಾರಿ ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಮುಖ್ಯವಾಗಿ ಇದರಲ್ಲಿ ನಮ್ಮ ಟ್ರೈಸೆಪ್ಸ್ ಅಂತ ಹೇಳ್ತೀವಿ, ನಿಮ್ಮ ತೋಳಿನ ಹಿಂಭಾಗದಲ್ಲಿ ಈ ಭಾಗದ ಸ್ನಾಯುಗಳನ್ನು ಶಕ್ತಿಯುತಗೊಳಿಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ಅಭ್ಯಾಸ. ಮತ್ತು ನೀವು ಅಭ್ಯಾಸ ಮಾಡಬೇಕಂದ್ರೆ ಆದಷ್ಟು ಒತ್ತಡ ಬಂದು ನಿಮ್ಮ ಹಸ್ತದ ಈ ಭಾಗದ ಮೇಲೆ ಒತ್ಕೊಂಡು ಅಭ್ಯಾಸ ಮಾಡಬೇಕಾಗುತ್ತೆ. ಕೈ ಬೆರಳುಗಳು ಕೇವಲ ಸಹಾಯಕ್ಕಿರುತ್ತೆ ಅಷ್ಟೇ, ಆದರೆ ನಿಮ್ಮ ಒತ್ತಡ ಬಂದು ಇಲ್ಲೇ ಇರಬೇಕು. ನೋಡಿ, ಈಗ ಒತ್ಕೊಂಡು ಅಭ್ಯಾಸ ಎಷ್ಟು ಈ ಥರ ಒತ್ತಿ ಅಭ್ಯಾಸ ಮಾಡ್ತೀರೋ ಆವಾಗ ನಿಮ್ಮ ತೋಳಿನ ಹಿಂಭಾಗದ ಸ್ನಾಯುಗಳು ಬಲವರ್ಧನೆ ಆಗೋದಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಈಗ ಅಭ್ಯಾಸಕ್ಕೆ ಹೋಗೋಣ. ಒಟ್ಟಿಗೆ 20 ಸರಿ ಮಾಡೋಕ್ಕಾದರೆ ಒಳ್ಳೆಯದು. ತುಂಬ ಕಷ್ಟ ಆಗುತ್ತೆ ಅಂದರೆ ಒಂದು 10 ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಂಡು ಆಮೇಲೆ 10 ಅಭ್ಯಾಸ ಮಾಡಿ. ಆಮೇಲೆ ಅಭ್ಯಾಸ ಮಾಡ್ತಾ 20 ಒಂದೇ ಸಮಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಸುಲಭ ಆಗ್ತಾ ಹೋಗುತ್ತೆ. ಈಗ ಅಭ್ಯಾಸವನ್ನು ಮಾಡೋಣ. ಮೊದಲಿಗೆ ಸ್ಥಿತಿಗೆ ಬನ್ನಿ. ಎದೆ ಭಾಗ ಮತ್ತು ಹೊಕ್ಕಳಿನ ಭಾಗದ ಮಧ್ಯಭಾಗದಲ್ಲಿ ನಿಮ್ಮ ಹಸ್ತದ ಸ್ಥಿತಿ ಇರಲಿ. ಮೊಳಕೈಗಳ ದೇಹದ ಕಡೆಗೆ ಇಟ್ಕೊಳ್ಳಿ. ಮತ್ತು ಹೊಕ್ಕಳಿನ ಭಾಗದವರೆಗೂ ಮಾತ್ರ ಮೇಲೆ ಕೆತ್ತಬೇಕು. ಪೂರ್ತಿ ಸೊಂಟದವರೆಗೂ ಹಿಂಗೆ ಎತ್ತಬಾರ್ದು. ಇಷ್ಟು ಎತ್ತಿದ್ರೆ ಅಷ್ಟೇ ಸಾಕು. ಅಭ್ಯಾಸಕ್ಕೆ ಹೋಗೋಣ. 1 ಉಸಿರನ್ನು ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಕ್ಕೆ. 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ತಗೊಳ್ಳಿ. ಮಕರಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿ. ತೋಳುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ನಿಧಾನವಾಗಿ ಮೇಲೆ ಬಂದು ಶಶಾಂಕಾಸನ ಅಭ್ಯಾಸ ಮಾಡಿ. ಬೆನ್ನಿನ ಭಾಗದ ಚಾಚುವಿಕೆಯನ್ನು ಗಮನಿಸ್ಕೊಂಡು ವಿಶ್ರಾಂತಿಯನ್ನು ಪಡಿಬೇಕು. ಇಲ್ಲ 2 ಕೈಲಿ ಮುಷ್ಟಿಯನ್ನು ಕಟ್ಕೊಂಡು ಒಂದ್ರ ಮೇಲೆ ಒಂದು ಮುಷ್ಟಿಯನ್ನು ಇಡಿ. ಹಣೆಯನ್ನು ಮುಷ್ಟಿಗಳ ಮೇಲೆ ಇಟ್ಟು ವಿಶ್ರಾಂತಗೊಳಿಸಿ. ಹಾಗೆ ನಿಧಾನವಾಗಿ ಮೇಲೆ ಬಂದು ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋಣ. ಒಟ್ಟು 4 ಸುತ್ತು 12 ಸ್ಟೆಪ್ಪಿಂದ ಸೂರ್ಯ ನಮಸ್ಕಾರ ಮಾಡೋಣ. 4 ಸುತ್ತು 10 ಸ್ಟೆಪ್ಪಿಂದು, ಆಮೇಲೆ 4 ಗುರು ನಮಸ್ಕಾರ ಅಭ್ಯಾಸ ಮಾಡೋಣ. ಬನ್ನಿ ಅಭ್ಯಾಸಕ್ಕೆ ಹೋಗೋಣ. ಹಾಗೆ ಮ್ಯಾಟ್ ಮುಂಭಾಗದಲ್ಲಿ ಬಂದು ನಿಂತ್ಕೊಳ್ಳಿ. ಹಾಗೆ ಕಾಲು ಜೋಡಿಸಿ ನಿಂತ್ಕೊಳ್ಳಿ. ನಮಸ್ಕರಿಸ್ತೀನಿ. ಸೂರ್ಯ ನಮಸ್ಕಾರ, ಊರ್ಧ್ವಾಸನ,
ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಎಡಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಶಶಾಂಕಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಶಶಾಂಕಾಸನ, ಎಡಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದಾಸನ, 10 ಹಂತದ ಸೂರ್ಯ ನಮಸ್ಕಾರ. ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲ ಏಕಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲ ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ಹಾಗೆ ಎಡಗಡೆ ಹಿಂದಕ್ಕೆ ಬನ್ನಿ. 4 ಸುತ್ತು ಗುರು ನಮಸ್ಕಾರವನ್ನು ಅಭ್ಯಾಸ ಮಾಡೋಣ. ನಮಸ್ಕಾರ ಸ್ಥಿತಿ. ಹನುಮಾನ್ ಧ್ವಜಾಸನ, ಎಡಗಾಲ ಮುಂದಕ್ಕೆ. ಹನುಮಾನ್ ಧ್ವಜವಂದನಾಸನ, ಏಕಪಾದಾಸನ, ಭೂಧರಾಸನ, ಕಾಲ ಮಧ್ಯಾಂತರ ಇಲ್ಲಿ ಕುತ್ತಿಗೆ ಬಾಗಿಸ್ಕೊಳ್ಳಿ. ದಂಡ ಭುಜಂಗಾಸನ, ಹಣೆ, ಮೂಗು, ಗಲ್ಲದ ಭಾಗ, ಎದೆ ಭಾಗ, ಸೊಂಟದ ಭಾಗ ಕೆಳಗೆ ಇಳಿಸಿ ಮೇಲಕ್ಕೆ ಬನ್ನಿ. ಆಕುಂಚಿತ ಭೂಧರಾಸನ, ಮಂಡಿ ನೆಲಕ್ಕೆ, ಹಿಂಡಿಗಳನ್ನು ಕೂಡಿಸ್ಕೊಳ್ಳಿ, ಕುತ್ತಿಗೆ ಬಾಗಿಸ್ಕೊಳ್ಳಿ. ಏಕಪಾದ, ಎಡಗಾಲು ಮುಂದಕ್ಕೆ. ಹನುಮಾನ್ ಧ್ವಜವಂದನಾಸನ, ವಿಶ್ರಾಂತಿ, ಮಂಡಿ ನೆಲಕ್ಕೆ, ಸೊಂಟ ಪಾಲು ತೆಗೆಸ್ಕೊಂಡು ಹಿಂದೆ ಬನ್ನಿ. ಹನುಮಾನ್ ಧ್ವಜಾಸನ, ಬಲಗಾಲು ಮುಂದಕ್ಕೆ. ಹನುಮಾನ್ ಧ್ವಜವಂದನಾಸನ, ಏಕಪಾದಾಸನ, ಭೂಧರಾಸನ, ದಂಡಭುಜಂಗಾಸನ, ಆಕುಂಚಿತ ಭೂಧರಾಸನ, ಬಲಗಾಲ ಏಕಪಾದಾಸನ, ಹನುಮಾನ್ ಧ್ವಜವಂದನಾಸನ, ವಿಶ್ರಾಂತಿ. ಹನುಮಾನ್ ಧ್ವಜಾಸನ, ಎಡಗಾಲ ಮುಂದಕ್ಕೆ. ಹನುಮಾನ್ ಧ್ವಜವಂದನಾಸನ, ಏಕಪಾದಾಸನ, ಭೂಧರಾಸನ, ದಂಡಭುಜಂಗಾಸನ, ಆಕುಂಚಿತ ಭೂಧರಾಸನ, ಎಡಗಾಲ ಏಕಪಾದಾಸನ, ಹನುಮಾನ್ ಧ್ವಜವಂದನಾಸನ,
ವಿಶ್ರಾಂತಿ, ಕಡೆಯ ಸುತ್ತು. ಹನುಮಾನ್ ಧ್ವಜಾಸನ, ಬಲಗಾಲ ಮುಂದಕ್ಕೆ. ಹನುಮಾನ್ ಧ್ವಜವಂದನಾಸನ, ಏಕಪಾದಾಸನ, ಭೂಧರಾಸನ, ದಂಡಭುಜಂಗಾಸನ, ಆಕುಂಚಿತ ಭೂಧರಾಸನ, ಬಲಗಾಲ ಏಕಪಾದಾಸನ, ಹನುಮಾನ್ ಧ್ವಜವಂದನಾಸನ. ವಿಶ್ರಾಂತಿ, ಮಂಡಿ ನೇರ, ಪಾದ ತಿರುಗಿಸ್ಕೊಳ್ಳಿ, ಹಿಂದೆ ಬನ್ನಿ. ಹಾಗೆ ಕೆಲವು ಹೊತ್ತು ಕುತ್ಕೊಂಡು ದೇಹವನ್ನು ವಿಶ್ರಾಂತಗೊಳಿಸಿ ಸುಖಾಸನ. ಎರಡೂ ಕೈಗಳಲ್ಲಿ ಜ್ಞಾನ ಮುದ್ರೆ, ಬೆನ್ನು ನೇರವಾಗಿರಲಿ, ಕಣ್ಣುಗಳನ್ನು ಮುಚ್ಚಿ. ಉಸಿರಿನ ಹರಿದಾಟದ ಮೇಲೆ ನಿಮ್ಮ ಗಮನವನ್ನು ಹರಿಸಿ. ಉಸಿರಿನ ಮೇಲೆ ಯಾವುದೇ ಹಿಡಿತ ಬೇಡ. ಉಸಿರಾಟ ತನ್ನ ಪಾಡಿಗೆ ನಡೀತಾ ಇರಲಿ. ಹಾಗೆ ಅತ್ಯಂತ ಜಾಗ್ರತೆಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಅನಂತರ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಪಾಮಿಂಗ್, ಹಸ್ತಗಳನ್ನು ಪರಸ್ಪರ ಒತ್ತಿಕ್ಕಿ. ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ, ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ತನ್ನಿ. ಹಸ್ತದರ್ಶನ, ಹಸ್ತಗಳನ್ನು ನೋಡಿ. ಹಾಗೆ ತಾಡಾಸನ, ಹಾಗೆ ನಿಧಾನವಾಗಿ ಮೇಲಕ್ಕೆ ನಿಂತ್ಕೊಳ್ಳಿ. ಮುಂದಿನ ಅಭ್ಯಾಸ ಬಂದು ತ್ರಿಕೋಣಾಸನ ಅಭ್ಯಾಸ ಮಾಡೋಣ. ಕಳೆದ ತರಗತಿಯಲ್ಲಿ ನಾವು ತ್ರಿಕೋಣಾಸನವನ್ನು ಗೋಡೆ ಸಹಾಯ ತೊಗೊಂಡು ಅಭ್ಯಾಸ ಮಾಡಿದ್ವಿ. ಇವತ್ತು ಗೋಡೆ ಸಹಾಯ ಇಲ್ಲದೆ ತ್ರಿಕೋಣಾಸನವನ್ನು ಅಭ್ಯಾಸ ಮಾಡಬೇಕಾಗಿರುತ್ತೆ. ಎಲ್ಲ ಅಂಶಗಳು ಹಾಗೆ ನೆನಪಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಬೇಕಾಗಿರುತ್ತೆ. ಆದರೆ ಕೊನೆಯದಾಗಿ ಒಂದು ಅಂಶ ಏನು ನೆನಪಲ್ಲಿ ಇಟ್ಕೊಳ್ಬೇಕಂದ್ರೆ ನಿಖರವಾಗಿ ಪಕ್ಕಕ್ಕೆ ಬಾಗಬೇಕು. ಗೋಡೆ ವರ್ಕೊಂಡು ಮಾಡೋದನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಸಮತೋಲನ ಕಾದಿರಿಸ್ಕೊಂಡು ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಇನ್ನೊಮ್ಮೆ ನಾನು ಅಭ್ಯಾಸವನ್ನು ತೋರಿಸ್ಕೊಡ್ತೀನಿ. ಕಾಲುಗಳನ್ನು 3 ಅಡಿಗಳಂತರ ಇಟ್ಕೊಳ್ತೀವಿ. ಎಡಗಾಲನ್ನು ಒಳಗೆ ತಿರುಗಿಸ್ಕೊಂಡು ಬಲಗಾಲನ್ನು ಬಲಗಡೆ ತಿರುಗಿಸ್ಕೊಳ್ಬೇಕಾಗಿರುತ್ತೆ. ಸೊಂಟದ ಸ್ಥಿತಿ ನೇರವಾಗಿ ಇಟ್ಕೊಂಡು 2 ಕೈಗಳನ್ನು ಭುಜ ಸಮಾಂತರವಾಗಿ ಚಾಚಿಕೊಂಡು ಇವತ್ತು ಗೋಡೆ ಸಹಾಯ ಇಲ್ಲದೆ, ಗೋಡೆ ಸಹಾಯ ತೊಗೊಂಡು ಏನು ಅಭ್ಯಾಸವನ್ನು ಮಾಡಿದ್ವಿ ಅದೇ ಅಭ್ಯಾಸವನ್ನು ಗೋಡೆ ಸಹಾಯ ಇಲ್ಲದೆ ನಿಖರವಾಗಿ ಪಕ್ಕಕ್ಕೆ ಬಾಗ್ತಾ ಬರಬೇಕು. ಅನಂತರ ಹಸ್ತವನ್ನು ಮಂಡಿ ಮೇಲೆ ಇಟ್ಕೊಂಡು ನಿಧಾನವಾಗಿ ಕೈಯನ್ನು ಎಷ್ಟಾಗುತ್ತಷ್ಟು ಕೆಳಗೆ ಜಾರಿಸ್ತಾ ಬನ್ನಿ. ಇಷ್ಟಾದರೆ ಇಷ್ಟು, ಇಷ್ಟಾದರೆ ಇಷ್ಟು, ಎಷ್ಟಾಗುತ್ತೋ ಅಷ್ಟೇ ಜಾರಿಸಿ. ತುಂಬ ನೀವು ಸೊಂಟ ಹಿಂದೆ ತೊಗೊಂಡು ಜಾರಿಸೋ ಅವಶ್ಯಕತೆ ಇಲ್ಲ. ಕಣಕಾಲವರೆಗೂ ತಲುಪಿದ್ರೆ ಅಷ್ಟೇ ಸಾಕು. ಅನಂತರ ಸರಿಯಾಗಿ ನಿಮಗೂ ಅಭ್ಯಾಸಕ್ಕೆ ಬಂದ ನಂತರ ಸಾಧ್ಯ ಆದರೆ ಮಾತ್ರ ಮೇಲೆ ನೋಡಿ, ಹಸ್ತವನ್ನು ನೋಡಿ. ಹಸ್ತವನ್ನು ನೋಡ್ತಾ ಸ್ಥಿತಿಲಿರ್ಬೋದಾಗಿರುತ್ತೆ. ತುಂಬ ನಿಮಗೆ ಅಭ್ಯಾಸ ಇದ್ದು ನಿಮ್ಮ ದೇಹ ಸಹಾಯ ಮಾಡುತ್ತೆ ಅಂದರೆ ಹಸ್ತವನ್ನು ನೆಲಕ್ಕೆ ಊರ್ಲಿಕ್ಕೂ ಸಹ ಪ್ರಯತ್ನ ಮಾಡ್ಬೋದು. ಅದೇ ಸೊಂಟದ ಸ್ಥಿತಿ ಹಾಗೆ ಇರಬೇಕು. ಈಗ ಒಟ್ಟಿಗೆ ಅಭ್ಯಾಸವನ್ನು ಮಾಡೋಣ. ಮೊದಲಿಗೆ ಕಾಲುಗಳನ್ನು ಸುಮಾರು 3 ಅಡಿಗಳಂತರ ಇಡಿ. ಎಡಗಾಲನ್ನು ಒಳಗೆ ತಿರುಗಿಸ್ಕೊಳ್ಳಿ, ಬಲಗಾಲನ್ನು ಬಲಪಕ್ಕಕ್ಕೆ ತಿರುಗಿಸ್ಕೊಳ್ಳಿ. ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಭುಜ ಸಮಾಂತರವಾಗಿ ಚಾಚಿ ಹಾಗೆ ಹಸ್ತವನ್ನು ಮಂಡಿ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಕೈಯನ್ನು ಜಾರಿಸ್ಕೊಳ್ತಾ ಹೋಗಿ. ಸೊಂಟ ಹಿಂದೆ ತಗೊಳ್ಬಾರ್ದು. ಎಷ್ಟಾದಷ್ಟು ಕೈಯನ್ನು ಕೆಳಗೆ ಜಾರಿಸ್ಕೊಳ್ತಾ ಹೋಗಬೇಕು. ಪೂರ್ಣ ಸ್ಥಿತಿಗೆ ತಲುಪಿದ ನಂತರ ನಿಮಗೆ ಗರಿಷ್ಠ ಮಟ್ಟದ ಚಾಚುವಿಕೆ ಸಿಕ್ಕಿದ ನಂತರ ಕತ್ತನ್ನು ಮೇಲೆ ತಿರುಗಿಸ್ಕೊಂಡು ದೃಷ್ಟಿಯನ್ನು ಹಸ್ತದ ಮೇಲೆ ಕೇಂದ್ರೀಕರಿಸಿ ಸ್ಥಿತಿಯಲ್ಲಿರಬೇಕು. 1 2 3 4 5 6 7
8 9 10 11 12 13 14 15 16 17 18 19 20. ಹಾಗೆ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಹಾಗೆ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸ ಮಾಡೋಣ. ಬಲಗಾಲನ ನೇರ ಮಾಡಿಕೊಳ್ಳಿ, ಎಡಗಾಲನ ಎಡಗಡೆಗೆ ತಿರುಗಿಸ್ಕೊಳ್ಳಿ, ಮತ್ತೆ ಸೊಂಟ ಸ್ಥಿತಿಯನ್ನು ಸರಿಯಾಗಿ ಇಟ್ಕೊಂಡು ಹಾಗೆ ನಿಧಾನವಾಗಿ ಎಡಪಕ್ಕಕ್ಕೆ ಬಾಗಬೇಕು. ಎಡ ಹಸ್ತ ಎಡ ಮಂಡಿಯ ಮೇಲೆ ನಿಧಾನವಾಗಿ ಕೈಯನ್ನು ಕಣಕಾಲ ಕಡೆಗೆ ಜಾರಿಸ್ಕೊಳ್ತಾ ಹೋಗಿ. ಒಮ್ಮೆ ನಿಮಗೆ ಗರಿಷ್ಠ ಮಟ್ಟದ ಚಾಚುವಿಗೆ ಸಿಕ್ಕಿದ ನಂತರ ಕುತ್ತಿಗೆನ ಮೇಲೆ ತಿರುಗಿಸಿ ಸ್ಥಿತಿಯಲ್ಲಿರಬೇಕು. 20 19 18 17 16 15 14 13 12 11 10 9 8 7 6 5 4 3 2 1. ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಪಾದಗಳನ್ನು ಸಹ ನೇರ ಮಾಡಿಕೊಂಡು ನಿಧಾನವಾಗಿ ಕಾಲುಗಳನ್ನು ಹತ್ತಿರ ತಗೊಳ್ಳಿ. ಶಿಥಿಲ ತಾಡಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿ ಕಾಲುಗಳ ಮಧ್ಯೆ 1 ಅಡಿಗಳ ನಂತರ ಕೈಗಳನ್ನು ಹಗುರ ಮಾಡಿಕೊಳ್ಳಿ. ಕಣ್ಣನ್ನು ಮುಚ್ಚಿ ವಿಶ್ರಾಂತಗೊಳಿಸಿ. ದೇಹದ 2 ಪಾರ್ಶ್ವವನ್ನು ವಿಶ್ರಾಂತಗೊಳಿಸಿ. ನಿಮ್ಮ ಕಾಲುಗಳನ್ನು ಸಹ ವಿಶ್ರಾಂತಗೊಳಿಸಿ. ಹಾಗೆ ಅತ್ಯಂತ ಜಾಗೃತಿಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ಕಣ್ಣುಗಳನ್ನು ಬಿಡಿ. ಹಾಗೆ ನೆಲದ ಮೇಲೆ ಕೂತ್ಕೊಳ್ಳಿ, ಅಂದರೆ ನಿಮ್ಮ ಮ್ಯಾಟ್ ಮೇಲೆ ಕೂತ್ಕೊಳ್ಳಿ. ಇವತ್ತು ಬಂದು ಮುಂದಿನ ತರಗತಿಗಳಲ್ಲಿ ಪರಿಪೂರ್ಣ ನವಾಸನ ಅಂತ ಒಂದು ಅಭ್ಯಾಸವನ್ನು ಮಾಡ್ತೀವಿ. ಆ ಅಭ್ಯಾಸಕ್ಕೆ ಸಿದ್ಧತಾ ಅಭ್ಯಾಸವಾಗಿ ಅಥವಾ ಪೂರ್ವಭಾವಿ ಅಭ್ಯಾಸವಾಗಿ ಇದು ಸಹಾಯ ಮಾಡುತ್ತೆ. ಇವತ್ತು ಮಾಡುವಂತಹ ಅಭ್ಯಾಸ ಹೀಗಿರುತ್ತೆ. ನಿಮ್ಮ 2 ಕೈಗಳನ್ನು ಮೊದಲಿಗೆ ದಂಡಾಸನ ಕೂತ್ಕೊಂಡು 2 ಕೈಗಳನ್ನು ಹಿಂದಕ್ಕೆ ತೊಗೊಳ್ಬೇಕು. ಅದು ಹಿಂದಕ್ಕೆ ವಾಲ್ಕೊಂಡು ನಿಮ್ಮ ಹೊಟ್ಟೆ ಭಾಗದ ಸ್ನಾಯುಗಳನ್ನು ಉಪಯೋಗಿಸ್ಕೊಂಡು ಕಾಲು ಬೆರಳನ್ನ ಮುಂದಕ್ಕೆ ತಿರುಗಿಸ್ಕೊಂಡು ನಿಧಾನವಾಗಿ ಹಣೆ ನೇರಕ್ಕೆ ನಿಮ್ಮ ಕಾಲುಗಳನ್ನು ಮೇಲೆ ಕೆತ್ತಲಿಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಕಾಲುಗಳನ್ನು ಮೇಲೆ ಕೆತ್ತಬೇಕಂದ್ರೆ ನಿಮ್ಮ ಕೆಳಬೆನ್ನನ್ನು ಉಪಯೋಗಿಸ್ಕೊಂಡು ಅಥವಾ ಕೆಳಬೆನ್ನಿನ ಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಂಡು ಅಭ್ಯಾಸ ಮಾಡ್ಬೋದು. ಸಾಧಾರಣವಾಗಿ ಆಗೋ ತಪ್ಪು ಏನಂದರೆ ಬೆನ್ನು ಈ ಥರ ಇಟ್ಕೊಂಡು ಹಿಂಗೆ ಎತ್ತುತ್ತಾ ಇರ್ತೀವಿ. ಇದು ಬಂದು ಬೆನ್ನಿನ ಮೇಲೆ ತುಂಬ ಒತ್ತಡ ಬರುತ್ತೆ. ಬೆನ್ನ ಮೇಲೆ ಏನಾದ್ರು ಒತ್ತಡ ಬರ್ತಾ ಇದೆ ಅಂದರೆ ಸ್ವಲ್ಪ ಇದನ್ನ ಮಾಡದೇ ಇದ್ರೂ ಪರವಾಗಿಲ್ಲ. ತುಂಬ ಬೆನ್ನಿನ ಮೇಲೆ ಒತ್ತಡ ಬಂದು ಬೆನ್ನೋವು ಬರ್ತಾ ಇದ್ರೂ ಸಹ ಅಭ್ಯಾಸ ಮಾಡೋದು ಅವಶ್ಯಕತೆ ಇಲ್ಲ. ಒಂದು ಬಂದು ನಿಮಗೆ ನೇರ ಇಟ್ಕೊಂಡು ಹೀಗೆ ಹೋಗ್ಲಿಕ್ಕಾದರೆ ಒಳ್ಳೆಯದು. ತುಂಬ ಕಷ್ಟ ಆಗುತ್ತೆ ಅಂದರೆ ಬೆನ್ನನ್ನು ಒಂದು ಸ್ವಲ್ಪ ಆಕುಂಚನಗೊಳಿಸ್ಕೊಳ್ಳಿ. ಹೊಟ್ಟೆ ಭಾಗದ ಸ್ನಾಯುಗಳನ್ನು ಜಾಗೃತಗೊಳಿಸ್ಕೊಂಡು ನಿಧಾನವಾಗಿ ಕಾಲನ್ನು ಹಣೆ ನೇರಕ್ಕೆ ಈ ಥರನೂ ಚಾಚ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹೇಗೆ ಅಭ್ಯಾಸಕ್ಕೆ ಹೋಗ್ಬೋದು ಆ ರೀತಿ ಹೋಗ್ಬೋದಾಗಿರುತ್ತೆ. ಮತ್ತೆ ಮಾಡೋಣ, ಸಿಗೋಣ. 2 ಕೈಗಳನ್ನ ಹಿಂದಕ್ಕೆ, ಕಾಲು ಬೆರಳನ್ನ ಮುಂದಕ್ಕೆ ವಾಲಿಸ್ಕೊಳ್ಳಿ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೇರ ಬೇಕಂದ್ರೆ ಎತ್ಕೊಳ್ಬೋದು ಅಥವಾ ಕಾಲು ಮಡ್ಚ್ಕೊಳ್ಬೇಕಂದ್ರೂ ಸ್ಥಿತಿಗೆ ಬನ್ನಿ. ಹಣೆ ನೇರಕ್ಕೆ ಮೇಲೆ ಕೆತ್ತಿ ಸ್ಥಿತಿಯಲ್ಲಿ ಬರಬೇಕು. ಹೊಟ್ಟೆ ಭಾಗದ ಸ್ನಾಯುಗಳನ್ನು ಉಪಯೋಗಿಸ್ಕೊಂಡು ಅಭ್ಯಾಸ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ನಿಧಾನವಾಗಿ ಕಾಲನ್ನ ಕೆಳಗಿಳಿಸಿ ಶಿಥಿಲದಂಡ ಆಸನದಲ್ಲಿ ಮತ್ತೆ ದೇಹವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ.
ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಈಗ ನಿಧಾನವಾಗಿ ನಿಮ್ಮ ಹೊಟ್ಟೆ ಭಾಗದ ಮೇಲೆ ಮಲ್ಕೊಳ್ಬೇಕು. ಹಾಗೆ ಮುಂದಿನ ಅಭ್ಯಾಸವನ್ನು ನೋಡಿಕೊಳ್ಳಿ. ಇದರಲ್ಲಿ ನಿಮ್ಮ ಮೊಳಕೈಗಳನ್ನು ಹತ್ತಿರ ತಗೊಳ್ಬೇಕು. ಕೈಗಳಲ್ಲಿ ಹಸ್ತಬಂಧ ಮಾಡಿಕೊಂಡು ನಿಮ್ಮ ಗಲ್ಲವನ್ನು ಕೈ ಬೆರಳನ್ನು ನೇರಕ್ಕೆ ಕಾದಿರಿಸ್ಕೊಳ್ಬೇಕು. ಸಾಧ್ಯ ಆಗುವಂಥವರು ಕಾಲುಗಳನ್ನು ಕೂಡಿಸಿಯೂ ಸಹ ಅಭ್ಯಾಸ ಮಾಡ್ಬೋದು. ತುಂಬ ಕಷ್ಟ ಆಗುತ್ತೆ. ಕಾಲನ್ನು ಸ್ವಲ್ಪ ದೂರ ಇಟ್ಕೊಂಡು ಪಾದಗಳನ್ನು ಒಳಮುಖವಾಗಿ ಎಳ್ಕೊಂಡು ಕಾಲು ಬೆರಳನ್ನು ನೆಲಕ್ಕೆ ತಾಗಿಸ್ಕೊಳ್ಬೇಕು. ಅನಂತರ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನು ಮೇಲೆ ಕೆತ್ತಬೇಕಾಗುತ್ತೆ. ಸೊಂಟ ಮೇಲೆ ಕೆತ್ತೋದಂದರೆ ಕೇವಲ ಹಿಂಗೆ ಮೇಲೆ ಎತ್ತೋದಲ್ಲ, ನಿಮ್ಮ ಹೊಟ್ಟೆಯ ಭಾಗದ ಸ್ನಾಯುಗಳನ್ನು ಉಪಯೋಗಿಸ್ಕೊಂಡು ಸೊಂಟದ ಭಾಗವನ್ನು ಮೇಲೆ ಕೆತ್ಕೊಳ್ಬೇಕು. ಅನಂತರ ಸ್ಥಿತಿಯಲ್ಲಿರಬೇಕಾಗಿರುತ್ತೆ. ಸೊಂಟದ ಭಾಗ ಮೇಲೆ ಎತ್ತಬೇಕಂದ್ರೆ ಹೀಗೂ ಹೋಗಬಾರ್ದು. ನಿಮ್ಮ ಭುಜದ ಸ್ಥಿತಿ ಹೀಗೆ ಇರುತ್ತೆ. ಕೇವಲ ಮೇಲಿನ ಸೊಂಟ ಮೇಲೆ ಕೆತ್ಕೊಂಡು ಹೊಟ್ಟೆ ಭಾಗದ ಸ್ನಾಯುಗಳನ್ನು ಉಪಯೋಗಿಸ್ಕೊಂಡು 20 ಅಂಕೆಗಳಷ್ಟು ನಿಮ್ಮ ಸ್ಥಿತಿಯನ್ನು ಕಾದಿರಿಸ್ಕೊಂಡು ಇರಬೇಕಾಗಿರುತ್ತೆ. ಒಟ್ಟಿಗೆ ಅಭ್ಯಾಸ ಮಾಡೋಣ. ಕಾಲುಗಳನ್ನು ಹತ್ತಿರ ತಗೊಳ್ಳಿ. ನಿಧಾನವಾಗಿ ಸ್ಥಿತಿಗೆ ಬನ್ನಿ. ಹಸ್ತಬಂಧ ಮಾಡಿಕೊಳ್ಳಿ. ಗಲ್ಲ ಬಂದು ಕೈ ಬೆರಳನ್ನು ನೇರಕ್ಕಿರಲಿ. ಹೊಟ್ಟೆ ಭಾಗದ ಸ್ನಾಯುಗಳನ್ನು ಉಪಯೋಗಿಸ್ಕೊಂಡು ಸೊಂಟದವನ್ನು ಅರ್ಧ ಅಡಿಗಳಷ್ಟು ಮೇಲೆ ಕೆತ್ತಿ ಸ್ಥಿತಿಯಲ್ಲಿರಿ. 1, ಕ್ಷಮಿಸಿ 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20. ನಿಧಾನವಾಗಿ ಮತ್ತೆ ಹೊಟ್ಟೆ ಮೇಲೆ ಮಲ್ಕೊಂಡು ದೇಹವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಕೆಳಬೆನ್ನು, ಹೊಟ್ಟೆಯ ಭಾಗ ಮತ್ತು ಸೊಂಟದ ಭಾಗವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಹಾಗೆ ನಿಧಾನವಾಗಿ ಇದೇ ಭಾಗದ ಪಕ್ಕ ಹಸ್ತಗಳನ್ನು ಊರಿಕೊಂಡು ನಿಧಾನವಾಗಿ ಮೇಲೆ ಬಂದು ಶಶಾಂಕಾಸನ ಸ್ಥಿತಿಗೆ ಬನ್ನಿ. ಶಶಾಂಕಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. 2 ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಮುಂದೆ ಪವನಮುಕ್ತ ಕ್ರಿಯಾಸನ. ಹಾಗೆ ಮ್ಯಾಟಿನ ಮುಂಭಾಗಕ್ಕೆ ಬನ್ನಿ. 2 ಕೈಗಳಿಂದ ಕಾಲುಗಳನ್ನು ಹಿಡ್ಕೊಳ್ಳಿ. ಒಟ್ಟು 10 ಬಾರಿ ಬೆನ್ನಿನ ಮೇಲೆ ಹೊರಳಬೇಕು. ಪವನಮುಕ್ತ ಕ್ರಿಯಾಸನ 1 ನೀವೇ ಎಣಿಸ್ಕೊಂಡು 10 ಬಾರಿ ಅಭ್ಯಾಸವನ್ನು ಮಾಡಿ. ತುಂಬ ಒತ್ತಡ ಹಾಕೊಳ್ಳೋದು ಬೇಡ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಎಷ್ಟಾಗುತ್ತೋ ಅಷ್ಟು ಅಭ್ಯಾಸವನ್ನು ಮಾಡಿ. ಹಾಗೆ ಮುಂದಿನ ಅಭ್ಯಾಸವನ್ನು ಒಮ್ಮೆ ನೋಡಿಕೊಳ್ಳಿ. ಬೆನ್ನಿನ ಮೇಲೆ ಮಲ್ಕೊಳ್ಬೇಕು. 2 ಕೈಗಳನ್ನು ಪೃಷ್ಠಭಾಗದ ಕಡೆ ಊರ್ಕೊಳ್ಬೇಕು. ಪಾದಗಳನ್ನು ಮೇಲೆ ಕೆತ್ತಿ 1 ಕಾಲನ್ನು 10 ಡಿಗ್ರಿ, ಇನ್ನೊಂದು ಕಾಲನ್ನು ಮಡಚಿಕೊಂಡು ಹಾಗೆ ಕಾಲದ ಸ್ಥಿತಿನ ಬದಲಾವಣೆ ಮಾಡಬೇಕು. 1, 2,
3. ಇದರಲ್ಲೂ ಸಹ ನಿಮ್ಮ ಹೊಟ್ಟೆ ಬಾದ ಸ್ನಾಯುಗಳನ್ನು ಉಪಯೋಗಿಸ್ಕೊಂಡು ಅಭ್ಯಾಸ ಮಾಡಬೇಕಾಗಿರುತ್ತೆ. ಕೆಳಬೆನ್ನ ಮೇಲೆ ಎತ್ಕೊಂಡು ಹಿಂಗೆ ಅಭ್ಯಾಸ ಮಾಡಬಾರ್ದು. ಇದು ಸಹ ಈ ಥರ ಏನಾದ್ರು ಮಾಡಿದೆ ಇದೂ ಸಹ ಕೆಳಬೆನ್ನ ಮೇಲೆ ಒತ್ತಡ ಬಂದು ಬೆನ್ನಿನ ನೋವೆಲ್ಲ ಆಗುವಂಥ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಸರಿಯಾಗಿ ಅಭ್ಯಾಸವನ್ನು ಮಾಡಿ. ತುಂಬ ಕಷ್ಟ ಆಗ್ತಾಯಿದೆ, ಮಾಡೋದಕ್ಕೆ ಆಗ್ತಾಯಿಲ್ಲ ಅಂದರೆ ಬೇಕಂದರೆ ಈ ಅಭ್ಯಾಸವನ್ನು ಮಾಡದೇ ಇದ್ರೂ ಪರವಾಗಿಲ್ಲ. ಈಗ ಮೊದಲಿಗೆ 2 ಹಸ್ತಗಳನ್ನು ಪೃಷ್ಠಭಾಗದ ಕೆಳಗಡೆ ಇಟ್ಕೊಳ್ಳಿ. ಪಾದಗಳನ್ನು ಮೇಲಕ್ಕೆ ಎತ್ಕೊಂಡು ಕೆಳಬೆನ್ನನ್ನು ನೆಲಕ್ಕೆ ತಾಗಿಸ್ಕೊಳ್ಳಿ. ಬಲಗಾಲನ 10 ಡಿಗ್ರಿಗೆ ಚಾಚಿ ಹಾಗೆ ಕಾಲರ ಸ್ಥಿತಿನ ಬದಲಾವಣೆ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ವಿಶ್ರಾಂತಿ. ಹಾಗೆ ನಿಧಾನವಾಗಿ ಬಲಪಕ್ಕಕ್ಕೆ ಹೊರಳಿ. ಹಾಗೆ ಮುಂದಿನ ಅಭ್ಯಾಸವನ್ನು ನೋಡಿಕೊಳ್ಳಿ. ಈ ಅಭ್ಯಾಸ ಹೆಸರು ಬಂದು ಅನಂತಶಯನ ಕ್ರಿಯಾಸನ ಅಂತ. ಈ ಅನಂತಶಯನ ಕ್ರಿಯಾಸನದಲ್ಲಿ ನಿಮ್ಮ ದೇಹದ ಬಲಪಕ್ಕಕ್ಕೆ ನೀವು ಹೊರಳ್ಕೊಳ್ಬೇಕು. ನಿಮ್ಮ ದೇಹದ ಬಲಪಾರ್ಶ್ವ ನೆಲಕ್ಕೆ ತಾಗೋ ರೀತಿ ನೀವು ಅಳವಡಿಸ್ಕೊಳ್ಬೇಕು. ಅನಂತರ ಎಡಹಸ್ತವನ್ನು ಎದೆ ಭಾಗದ ಮುಂದೆ ನೆಲ ಮೇಲೆ ಊರ್ತೀವಿ ಮತ್ತು ಇದರಲ್ಲಿ ಕಾಲನ್ನ ಸ್ವಲ್ಪ ಮೇಲಕ್ಕೆ ಎತ್ಕೊಂಡಿರಬೇಕು. ತುಂಬ ಈ ಥರ ಕೆಳಗೆ ಇಳಿಸುವ ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ಕಾಲನ್ನ ಪಕ್ಕಕ್ಕೆ ಈ ಥರ ಮೇಲಕ್ಕೆ ಎತ್ತಬೇಕು, ಕೆಳಗೆ ಇಳಿಸ್ಬೇಕು, ಮೇಲಕ್ಕೆ ಎತ್ತಬೇಕು, ಕೆಳಗೆ ಇಳಿಸ್ಬೇಕು. ಮೇಲಕ್ಕೆ ಎತ್ತಬೇಕಂದ್ರೆ ಸಾಧಾರಣವಾಗುವಂಥ ತಪ್ಪು ಏನಪ್ಪ ಅಂದರೆ ಸೊಂಟ ಹಿಂದಕ್ಕೆ ತೊಗೊಂಡು ಹಿಂಗೆ ಮೇಲೆ ಎತ್ತೀವಿ. ಇಷ್ಟೊಂದು ಮೇಲೆ ಕೆತ್ತೋ ಅವಶ್ಯಕತೆಯೇ ಇಲ್ಲ. ನಾವು ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದೇನಪ್ಪ ಅಂದರೆ ನಮ್ಮ ಸೊಂಟದ ಪಕ್ಕದಲ್ಲಿರುವಂತಹ ಈ ನಮ್ಮ ಪೃಷ್ಠಭಾಗ ಈ ಭಾಗದಲ್ಲಿರ್ತಕ್ಕಂಥ ಸ್ನಾಯುಗಳನ್ನು ಬಲವರ್ಧನೆ ಮಾಡೋದಕ್ಕೆ ಮತ್ತು ಈ ಸ್ನಾಯುಗಳಿಗೆ ವ್ಯಾಯಾಮ ಕೊಡೋದಕ್ಕೋಸ್ಕರ ಈ ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ. ಹಿಂಗೆ ಸೊಂಟ ಹಿಂದೆ ತೊಗೊಂಡು ಮಾಡ್ತು ಅಂದರೆ ನಮಗೆ ಈ ಭಾಗದಲ್ಲಿ ಯಾವುದೇ ಪರಿಣಾಮ ಇರೋದಿಲ್ಲ. ಅದಕ್ಕೋಸ್ಕರ ಸೊಂಟ ಸ್ಥಿತಿ ನೇರವಾಗಿ ಇಟ್ಕೊಂಡು ಕಾಲು ಈ ಥರ ಪಕ್ಕಕ್ಕೆ ಹೀಗೇ ಹೋಗಬೇಕು. ಇಷ್ಟೇ ಮಾಡಿ ಸಾಕು, ಪರವಾಗಿಲ್ಲ. ಆದರೆ ಈ ಥರ ತಿರುಗಿಸ್ಕೊಂಡು ತುಂಬ ಮೇಲೆತ್ತೋದ್ರ ಅವಶ್ಯಕತೆ ಇಲ್ಲ. ಈಗ ಅಭ್ಯಾಸಕ್ಕೆ ಹೋಗೋಣ. ಎಡಹಸ್ತ ನೆಲದ ಮೇಲೆ ಸೊಂಟ ಸ್ಥಿತಿ ನೇರವಾಗಿ ಇಟ್ಕೊಳ್ಳಿ. 1 ಕಾಲನ್ನ ಮೇಲಕ್ಕೆ ಕೆಳಗಿಳಿಸಿ. 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ಇನ್ನೊಂದು ಪಕ್ಕಕ್ಕೆ ಹೊರಳೋಣ. ಮತ್ತದೇ ಸ್ಥಿತಿಗೆ ಬನ್ನಿ. ಬಲಹಸ್ತ ನೆಲ ಮೇಲಿರಲಿ, ಸೊಂಟ ನೇರವಾಗಿರಲಿ. ಶುರು ಮಾಡೋಣ. 1 ಕಾಲಿನ ಮೇಲಕ್ಕೆ ಕೆಳಕ್ಕೆ, 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ನಿಧಾನವಾಗಿ ಬೆನ್ನಿನ ಮೇಲೆ ಹೊರಳ್ಕೊಳ್ಳಿ. ಹಾಗೆ ಶವಾಸನ ಅಭ್ಯಾಸಕ್ಕೆ ಹೋಗೋಣ.
ಶವಾಸನಕ್ಕಿಂತ ಮುಂಚೆ ಮರ್ಕಟಾಸನ ಒಂದು ಅಭ್ಯಾಸ ಮಾಡ್ಕೊಂಬಿಡೋಣ. ಎರಡೂ ಕೈಗಳನ್ನು ಬುತ್ಸ ಸಮಾಂತರವಾಗಿ ಕಾಲುಗಳನ್ನು ಮಡಚ್ಕೊಳ್ಳಿ. ಒಂದು, ಕಾಲುಗಳನ್ನು ಬಲಪಕ್ಕ ತಿರುಗಿಸಿ ಕತ್ತನ ಎಡಗಡೆಗೆ. 2, 3, 4, 5, 6, 7, 8, 9, 10. ಹಾಗೆ ಮೇಲಕ್ಕೆ ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಚಾಚಿಕೊಂಡು ಶವಾಸನ. ಕಾಲುಗಳ ಮಧ್ಯೆ ಅಂತರ ಇರಲಿ, ಕೈಗಳು ದೇಹದಿಂದ ಸ್ವಲ್ಪ ದೂರ ಇರಲಿ, ಹಸ್ತಗಳು ಮೇಲ್ಮುಖವಾಗಿರಬೇಕು. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಇಡೀ ದೇಹ ಸಂಪೂರ್ಣ ಹಗುರವಾಗಿರಲಿ. ನಿಮ್ಮ ಮನಸ್ಸು ಸಹ ವಿಶ್ರಾಂತಿಯುತವಾಗಿರಲಿ. ಹಾಗೆ ನಿಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಕೇವಲ ಉಸಿರಿನ ಚಲನೆಯ ಮೇಲೆ ನಿಮ್ಮ ಸಂಪೂರ್ಣ ಏಕಾಗ್ರತೆ ಇರಬೇಕು. ಅತ್ಯಂತ ಜಾಗೃತಿಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಅನಂತರ ನಿಧಾನವಾಗಿ ಉಸಿರನ್ನು ಹೊರಹಾಕಿ ಹಂತ ಹಂತವಾಗಿ ಈಗ ಶವಾಸನ ಹೊರಬರೋಣ. ಅತ್ಯಂತ ಜಾಗೃತಿಯಿಂದ ನಿಧಾನವಾಗಿ ಕಾಲಿನ ಬೆರಳುಗಳಿಗೆ ಮಾತ್ರ ಚಲನೆಯನ್ನು ಕೊಡಿ. ಕಣಕಾಲುಗಳಿಗೆ ಚಲನೆಯನ್ನು ಕೊಡಿ. ಎರಡೂ ಕಾಲುಗಳಿಗೆ ಚಲನೆಯನ್ನು ಕೊಡಿ. ಕೈಯಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಮಣಿಕಟ್ಟುಗಳಿಗೆ ಚಲನೆಯನ್ನು ಕೊಡಿ. ಎರಡೂ ಕೈಗಳಿಗೆ ಚಲನೆಯನ್ನು ಕೊಡಿ. ಈಗ ನಿಧಾನವಾಗಿ ಕತ್ತನ್ನು ಮಾತ್ರ ಬಲಪಕ್ಕಕ್ಕೆ ಹೊರಳಿಸಿ. ಅಷ್ಟೇ ನಿಧಾನವಾಗಿ ಕತ್ತನ್ನು ಎಡಪಕ್ಕಕ್ಕೆ ಹೊರಳಿಸಿ. ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ನಿಧಾನವಾಗಿ ಕಾಲುಗಳನ್ನು ಕೂಡಿಸ್ಕೊಳ್ಳಿ. ಕೈಗಳನ್ನು ದೇಹದೆಡೆಗೆ ತನ್ನಿ. ಬಲಗೈಯನ್ನು ಮಾತ್ರ ತಲೆಯ ಹಿಂದಕ್ಕೆ ಚಾಚಿ ಎಡಹಸ್ತವನ್ನು ಹೊಟ್ಟೆಯ ಭಾಗದ ಮೇಲಿಡಿ. ನಿಧಾನವಾಗಿ ಎಡಗಾಲನ್ನು ಮಡಚಿಕೊಳ್ಳಿ. ಎಡಪಾದ ನೆಲಕ್ಕೆ ಒತ್ತುತ್ತಾ ಬಲಪಕ್ಕಕ್ಕೆ ಹೊರಳಿ ದೇಹವನ್ನು ಮತ್ತೊಮ್ಮೆ ವಿಶ್ರಾಂತಿಗೊಳಿಸಿಕೊಳ್ಳಿ. ಹಾಗೆ ಇದೇ ಭಾಗದ ಮುಂದೆ ಎಡಹಸ್ತ ನೆಲದ ಮೇಲೆ ಒತ್ತಿ ಬಲಮೊಳಕೈ ಮತ್ತು ಬಲಹಸ್ತದ ಸಹಾಯದಿಂದ ಹಾಗೆ ಮೇಲೆ ಬನ್ನಿ. ಸುಖಾಸನ. ಹಾಗೆ ಒಮ್ಮೆ ಓಂಕಾರ ಮತ್ತು 3 ಬಾರಿ ಶಾಂತಿಯನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಮುಕ್ತಾಯಗೊಳಿಸೋಣ. ನಮಸ್ಕಾರ ಸ್ಥಿತಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ.